ಕಬ್ಬು ಬೆಳೆಗಾರರ ಹೋರಾಟದ ಎಫೆಕ್ಟ್. ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ. ಸಿಎಂ ತುಮಕೂರು ಪ್ರವಾಸವನ್ನ ರದ್ದುಗೊಳಿಸಿದ್ದಾರೆ. ಇವತ್ತು ಮಧ್ಯಾಹ್ನದ ಭೋಜನ ವ್ಯವಸ್ಥೆಯನ್ನ ರಾಜಣ್ಣ ನಿವಾಸದಲ್ಲಿ ಮಾಡಿಕೊಳ್ಳಲಾಗಿತ್ತು. ಅದು ನಿಗದಿತ ಸಭೆಯನ್ನ ಮುಖ್ಯಮಂತ್ರಿಗಳು ಮುಂದೂಡಿದ್ದಾರೆ. ಕಾರ್ಖಾನೆ ಮಾಲೀಕರು ರೈತರ ಜೊತೆಗೆ ಸಭೆ ಫಲಪ್ರದವಾಗಿಲ್ಲ, ಇನ್ನು ಕೂಡ ಕಂಟಿನ್ಯೂ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಔತಣಕೂಟಕ್ಕೆ ಯಾವ ಅರ್ಜೆನ್ಸಿಯೂ ಇಲ್ಲ ಅಂತ ರದ್ದುಗೊಳಿಸಿದ್ದಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ. ಇಷ್ಟೊತ್ತಿಗಾಗಲೇ ತುಮಕೂರಿನಲ್ಲಿ ಇರಬೇಕಾಗಿತ್ತು. ಹಾಗೆ ನೋಡೋಕೆ ಹೋದ್ರೆ ಔತಣಕೂಟದಲ್ಲಿ ಭಾಗಿಯಾಗಬೇಕಾಗಿತ್ತು. ಆದರೆ ಇದಕ್ಕಿಂತ ಅನಿವಾರ್ಯ ಈಗ ಇರೋದು ಕಾರ್ಖಾನೆ ಮಾಲೀಕರು ಮತ್ತು ರೈತರ ಜೊತೆಗೆ ಮಾತನಾಡಿ ರೈತರ ಹೋರಾಟವನ್ನ ಬಗೆಹರಿಸುವಂತಹ ವಿಚಾರ. ಅದನ್ನು ಬಿಟ್ಟು ಅಲ್ಲೆಲ್ಲೋ ಭೋಜನಕ್ಕೆ ಹೋದ್ರೆ ಅದು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಶೋಭೆ ತರಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಅದನ್ನು ರದ್ದುಗೊಳಿಸಿದ್ದಾರೆ. ಮುಂದೆ ಯಾವಾಗಾದರೂ ಅದನ್ನು ಮಾಡಿಕೊಳ್ಬಹುದು. ಆದರೆ ಇಂಪಾರ್ಟೆಂಟ್ ಇರೋದು ಇವತ್ತು ಈ ವಿಚಾರ. ಅದನ್ನು ಇತ್ಯರ್ಥಪಡಿಸಬೇಕು ಅನ್ನೋದು ಮುಖ್ಯಮಂತ್ರಿಗಳಿರುವಂತಹ ಇಂಗಿತ. ಆ ಕಾರಣಕ್ಕಾಗಿ ಸಭೆಯನ್ನು ಕಂಟಿನ್ಯೂ ಮಾಡಿದ್ದಾರೆ. ತುಮಕೂರು ಪ್ರವಾಸ ಭೋಜನ ವ್ಯವಸ್ಥೆ ಏನಿತ್ತು ಅದನ್ನು ರದ್ದುಗೊಳಿಸಿದ್ದಾರೆ. ಯಾರ್ಯಾರು ಹೋಗಿದ್ದಾರೋ ಅವ್ರು ಭಾಗಿಯಾಗಬಹುದು, ಉಳಿದವರು ಮುಖ್ಯಮಂತ್ರಿಗಳ ಹೊರತಾಗಿ. ಇನ್ನು ಮತ್ತೊಂದು ಕಡೆಯಲ್ಲಿ ಏನಾಗ್ತಾ ಇದೆ ಅನ್ನೋ ಬೆಳವಣಿಗೆಗಳನ್ನು ನೀವು ನೋಡ್ತಾ ಇದ್ರಿ. ಹುಕ್ಕೇರಿಯ ಹತ್ತರಗಿ ಟೋಲ್ ಬಳಿ ನಡೆದಂತಹ ಪ್ರತಿಭಟನೆ. SP ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಅಲ್ಲಿರ್ತಕ್ಕಂಥ ಹೋರಾಟಗಾರರಲ್ಲಿ ಅವರು ಮನವಿ ಮಾಡಿದ್ದಾರೆ. ಇದನ್ನು ಅರ್ತಿರ್ತಕ್ಕಂತಹ ರೈತ ಮುಖಂಡರು ಅಲ್ಲಿನ ಹೋರಾಟಗಾರರಿಗೆ ಶಾಂತಿಯುತ ಹೋರಾಟವನ್ನು ಮುಂದುವರಿಸೋಣ, ಒಂದು ತಪ್ಪನ್ನ ಮಾಡಿ ನಮ್ಮ ಹೋರಾಟವನ್ನು ಹಾಳು ಮಾಡ್ಕೊಳ್ಳೋದು ಬೇಡ, ಮತ್ತು ನಮ್ಮ ಬೇಡಿಕೆ ಏನಿದೆ ಅದನ್ನು ಸರ್ಕಾರಕ್ಕೆ ತಲುಪಿಸುವಂಥ ನಿಟ್ಟಿನಲ್ಲಿ ಕೈ ಮುಗಿದು ನಮ್ಮ ಹೋರಾಟವನ್ನು ಮುಂದುವರಿಸೋಣ. ಯಾರು ಕೂಡ ಕೈಗೆ ಕಲ್ಲನ್ನು ಎತ್ಕೊಳ್ಬೇಡಿ, ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನು ನಷ್ಟ ಮಾಡಬೇಡಿ, ಮತ್ತೆ ನಮ್ಮ ಮೇಲೆ ಅದರ ಹೊರೆ ಬೀಳುತ್ತೆ, ನಾವೇ ಕೇಸ್ಗಳನ್ನು ಹಾಕ್ಸ್ಕೊಳ್ಬೇಕಾಗತ್ತೆ. ಆ ಕಾರಣಕ್ಕಾಗಿ ಯಾರೇ ಕಲ್ಲು ತೂರಾಟದಂತಹ ಕೃತ್ಯಕ್ಕೆ ಕೈ ಹಾಕಿದ್ರು ಕೂಡ ನಾವು ಪೊಲೀಸರಿಗೆ ನೀವು ನಿಮ್ಮ ಕ್ರಮ ಏನಿದೆ ಕಾನೂನಾತ್ಮಕವಾಗಿ ಆ ಕ್ರಮ ತೆಗೆದುಕೊಳ್ಳಿ ಅಂತ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ಅಂತ ಕೂಡ ಅವರು ಹೇಳ್ಕೊಳ್ತಾ ಇದ್ದಾರೆ. ಅಂದರೆ ಅರ್ಥ, ನೀವು ಯಾರೇ ಮಾಡಿದ್ರೂ ಅದು ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸ್ತೀರಿ, ಅದರ ಜೊತೆಯಾಗಿ ರೈತ ಹೋರಾಟಗಾರ ನಿಲ್ಲಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ ರೈತ ಮುಖಂಡ. ಗುಳೇದ ಇವತ್ತು ಘಟನಾ ಸ್ಥಳಕ್ಕೆ ಹೋದ ನಂತರದಲ್ಲಿ ಅವರು ಮನವಿಯನ್ನು ಮಾಡಿದ ಪರಿಣಾಮ ಪರಿಸ್ಥಿತಿ ಈಗ ಸ್ವಲ್ಪ ಶಾಂತವಾಗಿದೆ. Hey,